ಹಾಯ್ ಫ್ರೆಂಡ್ಸ್, ನೋಡಿ ಹೆಸರುಬೇಳೆ ಪಾಯಸ ಮಾಡೋದು ನೋಡಿಸ್ಕೊಡ್ತಾ ಇದ್ದೀನಿ. ಇವತ್ತು ಬನ್ನಿ ನೋಡಿ. ಮೊದಲಿಗೆ ಬೆಲ್ಲನ ಸ್ವಲ್ಪ ಕರಗಿಸ್ಕೊಂಡು ಸೋಸ್ಕೊಬಿಡೋಣ. ಬೆಲ್ಲ ಈ ಥರ ಕರಗಿಸ್ಕೊಂಡು ಫಿಲ್ಟ್ರ್ ಮಾಡ್ಕೊಳ್ಳೋದ್ರಿಂದ ಏನಾದರೂ ಸ್ವಲ್ಪ ಮಣ್ಣು ಸ್ವಲ್ಪ ಡಸ್ಟ್ ಅಂತ ಇದ್ರೆ ಹೋಗುತ್ತೆ. ಪ್ರತಿಯೊಂದು ಅಡುಗೆ ಇವಾಗ ಬೆಲ್ಲ ಕರಗಿಸಿ ಸೋಸಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ 1-2 ಟೇಬಲ್ ಸ್ಪೂನ್ ತುಪ್ಪ, ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರಿದು ಇಟ್ಕೊಳ್ಳೋಣ. ನೋಡಿ, ತುಪ್ಪ ಕಾದಿದೆ. ಈಗ ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಕ್ತೀನಿ ನಾನೀಗ. ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಕೆಂಪಾದಮೇಲೆ ತೆಗೆದು ಸೈಡ್ಗೆ ಇಟ್ಕೊತಿದ್ದೀನಿ. ಅದಕ್ಕೇನೆ ನಾನು ಹೆಸರುಬೇಳೆ ಬೇಯಿಸಿ ಇಟ್ಕೊಂಡಿದ್ದೀನಿ ಫಸ್ಟೇ. ಅದನ್ನು ಇವಾಗ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಇಬ್ಬರಿಗಾಗೋಷ್ಟು ಕ್ವಾಂಟಿಟಿ ನೋಡಿಸಿದ್ದೀನಿ. ಕುಕ್ಕರಲ್ಲಿ 1 ವಿಜಿಲ್ ಆದರೆ ಸಾಕು ಫ್ರೆಂಡ್ಸ್. ಬೇಳೆ ಎಲ್ಲ ನುಣ್ಣಗಾಗ್ಬಿಡುತ್ತೆ. ಪಾಯಸಕ್ಕೆ ಹೀಗೆ ಇರಬೇಕು. ಈಗ ಅದಕ್ಕೇ ಸೋಸಿಟ್ಕೊಂಡಿರೋದು ಬೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಮಿಕ್ಸ್ ಕೊಟ್ಟು ಅದ್ರಾಗೇನೆ ಈಗ ಈ ದ್ರಾಕ್ಷಿ ಗೋಡಂಬಿ ಹುರಿದಿಟ್ಟಿದ್ದೀವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಈಗ ಅದಕ್ಕೇ 1 ಏಲಕ್ಕಿ 2 ಏಲಕ್ಕಿ ನಾನು ಪೌಡ್ರ್ ಮಾಡಿಟ್ಟಿದ್ದೀನಿ. ಏಲಕ್ಕಿ ಸೇರಿಸ್ಕೊಳ್ಳೋಣ. ಹಾಗೆಯೇ ಏಲಕ್ಕಿ ಪೌಡ್ರ್ ಮಾಡಿ ಸೇರಿಸ್ಕೊಳ್ಳೋಣ. ಅದಾದಮೇಲೆ ತುಂಬ ಬೇಗ ಆಗುತ್ತೆ ಫ್ರೆಂಡ್ಸ್ ಹೆಸರುಬೇಳೆ ಪಾಯಸ. ಶುಕ್ರವಾರ ನೈವೇದ್ಯಕ್ಕೆ ಪೂಜೆಗೆ ಇಡ್ಬೋದಲ್ವ, ಮಾಡಿ.